ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮ ಮುರಾರಿ ಶ್ರೀಪುರಾಂತಕಾರಿ ಭಾನುಷ್ಯಶಿ ಭೂಮಿ ಸುತೋಪದಶ್ಚ ಗುರುಶ್ಚ ಶುಕ್ರಶ್ಚ ನಿರಾಹಕೇತವಃ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಇವತ್ತು 12 ರಾಶಿಯ ಫಲ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾಗಿರುವಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಚ್ಛಿಸುತ್ತೇನೆ. ನಾನು ನಿಮ್ಮ ಆತ್ಮೀಯ ವೇದಮೂರ್ತಿ ವಿನಾಯಕ್ ಭಟ್ ನಿಮ್ಮೊಂದಿಗೆ 12 ರಾಶಿಗಳ ಶುಭಾಶುಭ ಫಲಗಳನ್ನು ಹಂಚಕ್ಕೆ ಇವತ್ತಿನ ದಿವಸ ನಾನು ನಿಮ್ಮ ಎದುರುಗಡೆ ಬಂದಿದ್ದೇನೆ. ಈ ಸಲ ಮೇ 17ನೇ ತಾರೀಕು 2026 ಅಧಿಕ ಮಾಸದ ಬಗ್ಗೆ, ಅಂದರೆ ಆ ತಿಂಗಳು ಅಧಿಕ ಮಾಸ ಪ್ರಾರಂಭವಾಗುತ್ತೆ. ಅಧಿಕ ಮಾಸ ಹೇಳಿದ್ರೆ ಪ್ರತಿ 33 ತಿಂಗಳಿಗೆ ಒಂದ್ಸಲ ಬರುವಂತಹ, ಅದಕ್ಕೆ ಸಂಸ್ಕೃತದಲ್ಲಿ ಪುರಾಣದಲ್ಲಿ ನಾವು ಮಲಮಾಸ ಹೇಳಿ ಹೇಳುತ್ತೇವೆ. ಅಂದರೆ ಯಾವ ತಿಂಗಳಿನಲ್ಲಿ ಸಂಕ್ರಮಣ ಇರುವುದಿಲ್ಲವೋ, ಸೂರ್ಯ ಸಂಕ್ರಮಣ ಇರುವುದಿಲ್ಲವೋ ಆ ತಿಂಗಳಿನಲ್ಲಿ ಅಧಿಕ ಮಾಸ ಎಂದು ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಅಧಿಕ ಮಾಸಕ್ಕೆ ಇನ್ನೊಂದು ಹೆಸರು ಪುರುಷೋತ್ತಮ ಮಾಸ. ಅಂದರೆ ಆ ತಿಂಗಳಿನಲ್ಲಿ ವಿಷ್ಣುವಿನ ಆರಾಧನೆ, ಭಗವಂತನ ಆರಾಧನೆ, ಭಗವದ್ಗೀತೆ ಇತ್ಯಾದಿ ಪಾರಾಯಣ ಮಾಡುವುದರಿಂದ ಆ ಪರಮಾತ್ಮ ಶ್ರೀಮನ್ನಾರಾಯಣನ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಆಗುತ್ತದೆ. ಇದು ಕೇವಲ 3 ವರ್ಷಕ್ಕೆ ಒಂದ್ಸಲ ಬರುವಂತಹ ಅಧಿಕ ಮಾಸ. ಮೇ ತಿಂಗಳ 17ರಿಂದ ಭಾನುವಾರ ಜೂನ್ 15, 2026 ಸೋಮವಾರದವರೆಗೆ ಇರುವಂತಹ ಈ ಅಧಿಕ ಮಾಸದಲ್ಲಿ ಯಾವುದೇ ರೀತಿಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಏನೆಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳು ಈ ತಿಂಗಳಿನಲ್ಲಿ ಮಾಡುವುದಿಲ್ಲ. ಯಾಕೆಂದ್ರೆ ಸೂರ್ಯ ಸಂಕ್ರಮಣ ಇಲ್ಲದೆ ಇರುವುದರಿಂದ ಈ ತಿಂಗಳಿನಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಅಂದರೆ ವಿಶೇಷವಾಗಿರುವಂತಹ ಶುಭ ಕಾರ್ಯ ಎಂದರೆ ಭಗವಂತನಾಗಿರುವಂತಹ ಶ್ರೀಮನ್ನಾರಾಯಣ ದೇವರ ಅನುಗ್ರಹ ಪ್ರಾಪ್ತಿಗೋಸ್ಕರ ಹೋಮ ಹವನ ಹಾಗೂ ಜಪತಪ ಪಾರಾಯಣ ಇತ್ಯಾದಿಗಳನ್ನು ಮಾಡುವುದರಿಂದ ಅಧಿಕಸ್ಯ ಅಧಿಕ ಫಲಂ, ಅಧಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡುವುದರಿಂದ ವಿಶೇಷವಾಗಿರುವಂತಹ ಅಧಿಕ ಫಲವನ್ನು ನೀವು ಈ ತಿಂಗಳಿನಲ್ಲಿ ಪಡೆಯುವಂತಹ ಭಾಗ್ಯವನ್ನು ಹೊಂದಿರುತ್ತೀರಿ. ಅಧಿಕ ಮಾಸದ ಬೆಳಿಗ್ಗೆ ಅಂದರೆ ಸೂರ್ಯೋದಯದ ಮುಂಚಿತವಾಗಿ ನೀವೆದ್ದು ನಿಮ್ಮ ಸ್ನಾನ ಜಪಾದಿ ಪೂಜಾದಿಗಳನ್ನು ನೀವು ಮುಗಿಸಿ ದೇವಸ್ಥಾನಕ್ಕೆ ಹೋಗಿ, ನಡೆದುಕೊಂಡು ದೇವಸ್ಥಾನಕ್ಕೆ ಹೋದರೆ ಆರೋಗ್ಯಕ್ಕೂ ಒಳ್ಳೆಯದು. ಈ ಸಮಯದಲ್ಲಿ ಬೆಳಿಗ್ಗೆ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥ ಪ್ರದಕ್ಷಿಣೆ, ದೇವಸ್ಥಾನಕ್ಕೆ ಭೇಟಿ ಇತ್ಯಾದಿಗಳನ್ನು ಮಾಡಿ 8 ಗಂಟೆಯ ಒಳಗೆ ಈ ಅಧಿಕ ಮಾಸದ ಪೂಜೆಯನ್ನು ಮಾಡುವುದರಿಂದ, ಈ ದೇವರ ಆರಾಧನೆ ಮಾಡುವುದರಿಂದ ವಿಶೇಷವಾಗಿರುವಂತಹ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಸಾಯಂಕಾಲದಲ್ಲಿ ಗೋಧೂಳಿ ಲಗ್ನ ಅಂದರೆ 6ರಿಂದ 7 ಗಂಟೆ ಒಳಗೆ ದೇವಸ್ಥಾನಕ್ಕೆ, ಅಂದರೆ ಮಹಾವಿಷ್ಣುವಿನ ದೇವಸ್ಥಾನ, ಶ್ರೀರಾಮಚಂದ್ರ ಸ್ವಾಮಿಯ ದೇವಸ್ಥಾನ ಇತ್ಯಾದಿ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವುದರಿಂದ, ವೆಂಕಟರಮಣ ಸ್ವಾಮಿ ಇತ್ಯಾದಿ ದೇವರ ಆರಾಧನೆ ಮಾಡೋದ್ರಿಂದ ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿರುವಂತಹ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ತಿಂಗಳಿನಲ್ಲಿ ಮಾಡಬೇಕಾದಂತಹ ಕಾರ್ಯಗಳು ಏನು ಹೇಳಿದ್ರೆ, ಸತ್ಯನಾರಾಯಣ ಸ್ವಾಮಿಯ ಪೂಜೆ, ವೆಂಕಟೇಶ್ವರ ಕಲ್ಯಾಣ, ಪೌಮಾನ ಹೋಮ ಇತ್ಯಾದಿಗಳನ್ನು ಮಾಡುವುದರಿಂದ ಅಧಿಕಸ್ಯ ಅಧಿಕ ಫಲಂ. ನೀವು ಒಂದು ಪೂಜೆ ಮಾಡಿದ್ರೆ 1000 ಪೂಜೆ ಮಾಡಿದಂತಹ ಆ ಫಲಗಳು ನಿಮಗೆ ಈ ಅಧಿಕ ಮಾಸದಲ್ಲಿ ಪ್ರಾರಂಭವಾಗುತ್ತದೆ. ಯಾತ್ರೆಯಲ್ಲಿ ಮಾಡಬೇಕು ಹೇಳಿದ್ರೆ ತಿರುಪತಿಗೆ, ಮೇಲುಕೋಟೆಗೆ, ಉಡುಪಿ ಶ್ರೀ ಕೃಷ್ಣನ ದರ್ಶನ ಇತ್ಯಾದಿ ಮೋಕ್ಷದ ಮಾರ್ಗವಾಗಿ ನಿಮಗೆ ಈ ಮೇ 17 ಹಾಗೂ ಜೂನ್ 15ರ ಮಧ್ಯದಲ್ಲಿ ಈ ಎಲ್ಲ ಯೋಗಗಳು ನಿಮಗೆ ಪ್ರಾಪ್ತವಾಗುವಂತಹ ಭಾಗ್ಯ ಆ ಪರಮಾತ್ಮ ನಿಮಗೆ ಕೊಡುತ್ತಾನೆ. ಧನ್ಯವಾದಗಳು.